ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಕ್ಕಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಾಗುತ್ತೆ. ನಾನು ಇವಾಗ ಹೇಳಲ್ಲ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಬೇಗ ಎಲ್ಲ ಮನೆ ಕೆಲಸ ಮುಗಿಸಿ ಹೋಗೋಣ ಬನ್ನಿ. ಸೊ ಬೇಗ ಹೊರಡಬೇಕಿತ್ತು. ಸೊ ಬೇಗ ಎಲ್ಲ ಶೇರ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿದ್ವಿ. ಸಾಂಬಾರ್ ಸಾಂಬಾರ್ ಕಾಯಿ ತುರ್ಕೊಡ್ಬಾ ನೋಡೋಣ. ಕಾಯಿ ಅಂತ ತುರಿ ಬರ ಕಾಯಿ ತುರಿ ಬಾ. ದೇಶು ವಿಡಿಯೋಗೋಸ್ಕರ ಮಾಡ್ತಿದ್ಯಾ? ಏನಿಲ್ಲ, ವಿಡಿಯೋಗೋಸ್ಕರ ಕಾಯಿ ತುರಿತಿದ್ದಾಳ. ನಿಜ ಹೇಳ್ರಮ್ಮ, ವಿಡಿಯೋಗೋಸ್ಕರ ಕಾಯಿ ತುರಿತಿದ್ದಾಳ. ಹುಡ್ಕೊಂಡ್ ದುಡ್ಡು ಟ್ರಾನ್ಸ್ಫರ್ ಮಾಡ್ರಿ. ನಂಬರ್ ಇದೆ ಅಂಗಡಿ ಹುಡ್ಕೊಂಡ್ ಒಂದು ಇಂಜಿನ್ ತಮ್ಮ ವಿಡಿಯೋಗೋಸ್ಕರ ಕಾಯಿ ತುರಿತಿದ್ದಾಳ. ನೀನೇ ತುರಿಯ ಹಾಕಿ ಬೇಡ, ಹಾಕ್ತೀನಿ. ಹಿಂಗೆ ಹಾಕ್ತೀನಿ. ನಾನು ಬೇರೆ ಕೆಲಸ ಮಾಡ್ತೀನಿ. ಬಾಯ್ ಬಾಯ್. ನೋಡಿ ಇನ್ನ ಸಂಜು ಎದಳು ವಿಡಿಯೋ ಮಾಡ್ತಿದ್ದೀನಿ. ತಿಳ್ಕೊಂಡು ಮಾಡ್ಕೊತೀನಿ. ನೋಡಿಲ್ಲ ಏನು ನೋಡ್ಕೊತಾವಳೆ. ಕಸ ಗುಡಿಸ್ತಾಳೆ. ಅರ್ಧಕ್ಕೆ ಬಂದು ನಿಂತ್ಕೊಂಡವಳೆ. ಮುಖ ನೋಡಿ, ನೋಡ್ಕೊಂಡು ಮುಖನ. ಹಾ ನೋಡಿ ರಂಗೋಲಿ ಆಗ್ತಿದ್ದಾಳೆ. ಇವಾಗ ರಜದಲ್ಲಿ ಏನೋ ಒಂದ್ ಸ್ವಲ್ಪ ಕಲ್ತ್ಕೊಂಡವಳೆ ಅಂತ ಆಗ್ತಾವಳೆ. ಅದೇನೇ ರಜದಲ್ಲಿ ಕಲ್ತ್ಕೊಂಡಿರೋ ರಂಗೋಲಿಗಳು. ಸೊ ಇವಾಗೆಲ್ಲ ರೆಡಿಯಾಗಿ ಸ್ಪಿನ್ಸಿಗೆ ಹೊರಟಿದ್ದೀವಿ. ಸ್ವಲ್ಪ ಹೇರ್ ವಾಶ್ ಮಾಡ್ಕೊಂಡು ಬರೋಣ ಅಂತ ನಾನು, ನನ್ನ ತಂಗಿ ಮತ್ತು ನನ್ನ ಕಸಿನ್ ತಂಗಿ ಹೋಗ್ಬಿಟ್ಟು ಬರೋಣ ಬನ್ನಿ ಗೈಸ್. ಓಕೆ, ಇವಾಗೆಲ್ಲ ಹೇರ್ ವಾಶ್ ಮಾಡ್ಕೊಂಡು ಹೊರಟ್ವಿ. ನೋಡಿ ಹೇರ್ ಕಟ್ ಚೆನ್ನಾಗಿದೆ. ಹೆಂಗಾಡ್ತಾವಳೆ ಅವಳು. ಫುಲ್ ಹೇರ್ ಕಟ್ ಮಾಡಿಸ್ಬೇಕಂತೆ ಸುಚಿ. ಫಸ್ಟ್ ಟೈಮ್ ಹೇರ್ ವಾಶ್ ಮಾಡಿಸಿದ್ಯಾ? ಅಷ್ಟು ಚೆನ್ನಾಗಿರೋ ಕೂದಲನ್ನ ಹಾಫ್ ಕಟ್ ಮಾಡಿಸ್ಬಿಡು. ತಡೀರಿ, ಮನೆಗೆ ಹೋದ್ಮೇಲೆ ಹೊರಗಡೆಯಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಲ್ಲ. ಇವಾಗ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಲ್ಲ, ಹೋದ್ಮೇಲೆ ತೋರಿಸ್ತೀನಿ ಬನ್ನಿ. ಇವಾಗ ಸದ್ಯಕ್ಕೆ ಮನೆಗೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಆಮೇಲೆ ಹೋಗೋಣ. ಇವಾಗ ಹೋಗಲ್ಲ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೋಯ್ತೀವಿ. ಏನಾಯ್ತು ಮರ್ಯಾದೆ ಕಳಿತೀಯ? ಏನಾಯ್ತು? ಮುಖ ತೋರಿಸಿ ಇಲ್ಲಿ. ಆಯ್ತು, ಆಟೋ ಗಾಡಿ ಅದಕ್ಕೆ ಮೆತ್ತುಗೊಡಿಸ್ಬೇಕು ತಾನೆ. ಹಾ ನೋಡ್ರಿ ಇಲ್ಲಿ ಇದನ್ನು ಎಲ್ಲಿ ನೋಡಿ ಯಾರು ಬಂದಿದ್ದಾರೆ. ಚಿನ್ನಮ್ಮ, ಬಾಯೆಲ್ಲ ಮಾಡ್ಕೊಂಡು ತಿಂತಿದ್ದೀರಾ? ಹಾಯ್ ಹೇಳಿ, ಹಾಯ್ ಮಾಡಿ. ಇಲ್ಲಿ ನೋಡಿ ಚಿನ್ನಮ್ಮ, ಹಾಯ್ ಮಾಡಿ. ಪ್ಲೇನ್ ಕಿಸ್ ಕೊಟ್ಬಿಡಿ ಎಲ್ಲರಿಗೂ. ಪ್ಲೇನ್ ಕಿಸ್ ಕೊಟ್ಬಿಡಿ. ಅಬ್ಬಾ ಬಂಗಾರ. ಪಾಪನಾ? ನಿನ್ನೇಮೇನು? ನಿನ್ನೇಮೇನು? ವಿಹಾ. ನಾನು ಯಾರು? ನಾನು ಯಾರಮ್ಮ?
ಕಿಕ್ಕಿ ಚಿಕ್ಕಿ. ನಾನು ಯಾರು ನನ್ ಕಂಡ್ರೆ ಇಷ್ಟ ನನಗೆ, ನನ್ ಕಂಡ್ರೆ ಇಷ್ಟನ ಅವ್ರ ಕಂಡ್ರೆ ಇಷ್ಟ. ಸೊ ಎಲ್ಲ ರೆಡಿ ಆಗಿದ್ದೀವಿ. ಎಲ್ಲಿ ಹೊರಟಿದ್ದೀವಿ ಅಂತ ನಾನು ಇವಾಗಲೂ ಹೇಳಲ್ಲ, ಹೋದ್ಮೇಲೆ ತೋರಿಸ್ತೀನಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಕಾಯ್ತಿದ್ದಾರೆ ಬ್ಯಾಗ್ ಹಾಕೊಂಡು. ಯಾವಾಗ್ಲೂ ಫೋನ್ ಇಟ್ಕೊಂಡಿರ್ತಾನೆ, ಕಾಣಿಸ್ತಿಲ್ಲ. ಯಾವಾಗ್ಲೂ ಕೆಲಸ ಮಾಡ್ಕೊಂಡೇ ಇರ್ತಾರೆ. ಈಗೆಲ್ಲ ಬ್ಯಾಗ್ ಮಾಡ್ಕೊಂಡು ಹೊರಟಿದ್ದೀವಿ. ಮಳೆ ಬರೋ ಥರ ಇದೆ, ಬೇಗ ಹೋಗ್ಬಿಟ್ಟು ಬಸ್ ಹತ್ಬೇಕು. ಸೊ ಎಲ್ಲ ಹೋಗ್ತಿದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಗೊತ್ತಾಗುತ್ತೆ. ಹೇಳಿದ್ರೆ ಮಜಾ ಇರಲ್ಲ ಅಂತ ಹೇಳ್ತಿಲ್ಲ ಅಷ್ಟೇ, ಖಂಡಿತ ಹೇಳ್ತೀನಿ. ಅಲ್ಲಿ ಹೋದ್ಮೇಲೆ ತೋರಿಸ್ಬಿಟ್ಟು ಹೇಳ್ತೀನಿ ಎಲ್ಲಿಗೆ ಬಂದಿದ್ದೀವಿ ಅಂತ. ಸೊ ಬನ್ನಿ ಹೋಗೋಣ. ಇವಾಗ ಬಸ್ ನಮ್ಗೆ ಹೋಗ್ತಾ ಇದೀವಿ. ಬಂದ. ಸೊ ಮಧ್ಯದಲ್ಲಿ ಬ್ರೇಕ್ ಕೊಟ್ಟಿದ್ದಾರೆ. ಎಲ್ಲರೂ ಹೊಟ್ಟೆ ಹಸು ಅಂತ ಕುತ್ಕೊಂಡು ಸ್ನ್ಯಾಕ್ಸ್ ಐಟಮ್ ತಿಂತಾ ಇದ್ದೀವಿ. ಇವ್ರು ಯಾಕೋ ಏನೋ ತಿಂದಲೆ, ನಾನು ಏನೋ ಬೇಡ ನನಗೂ, ಅವರಿಬ್ರು ತಿಂತಾ ಇದ್ದಾರೆ. ಮತ್ತೆ ಬಸ್ ಹತ್ಕೊಂಡು ಹೋಗ್ತಿದ್ವಿ, ತುಂಬಾನೇ ಮಳೆ ಇತ್ತು. ಹಂಗೆ ಅಲ್ಲಿ ಹೋಟ್ಲಲ್ಲಿ ಇದ್ದು ತಿಂದ್ವಿ. ಇನ್ನೂ ಒಂದು ½ an hour ರೀಚ್ ಆಗ್ತೀವಿ ಆ ಪ್ಲೇಸ್ಗೆ. ಹೋಗಿದ ತಕ್ಷಣ ತೋರಿಸ್ತೀನಿ ನಾನು. ಸಿಗೋಣ ಬನ್ನಿ ಗೈಸ್. ಓಕೆ, ಬಾಯ್ 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 ಬಾಯ್. ಸೊ ನೋಡಿ ಎಲ್ಲ ಫುಲ್ ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ಫೈನಲಿ ರೀಚ್ ಆದ್ವಿ. ಎಲ್ಲಿಗೆ ಬಂದಿದ್ದೀವಿ, ಏನಕ್ಕೆ ಬಂದಿದ್ದೀವಿ ಎಲ್ಲ ಹೇಳ್ತೀನಿ. ಸೊ ಫೈನಲಿ ವಿ ಆರ್ ಹಿಯರ್. ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ನಮ್ಮೂರು ಹಿರಿಸವೆ. ಅಲ್ಲಿಗೆ ಬಂದಿದೀವಿ. ಏನಪ್ಪ ವಿಶೇಷ ಅಂದ್ರೆ ನಮ್ಮೂರ್ ಹಬ್ಬ ಇದೆ ನಾಳೆ ಮತ್ತೆ ನಾಡಿದ್ದು. ಇವತ್ ನೈಟ್ ಜಾಗರಣೆ ಕೂಡ ಇರುತ್ತೆ, ರಂಗ ಕುಣಿತಾರೆ, ಅದನ್ನು ಎಲ್ಲ ತೋರಿಸ್ತೀನಿ ನಾನು ಅಲ್ಲಿ ಹೋಗಿ. ನಮ್ ಊರ್ ಅಂದ್ರೇನೆ ಒಂಥರ ಖುಷಿ ಬರಕ್ಕೆ. ಅದ್ರಲ್ಲಿ ಹಬ್ಬದ ಟೈಮಲ್ಲಿ ಬರೋದಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಎಲ್ಲಾ ಕಸಿನ್ಸ್ ಎಲ್ಲಾರು ಒಟ್ಟಿಗೆ ಸೇರ್ಕೋತೀವಿ, ಮಜಾ ಮಾಡ್ತೀವಿ. ಎಲ್ಲಾರ್ಗು ಅವ್ರವ್ರ ಊರಂದ್ರೆ ಇಷ್ಟ ಇರುತ್ತೆ. ಅಂಡ್ ಊರ್ ಹಬ್ಬ ಅಂದ್ರೆ ಇನ್ನ ಇಷ್ಟ ಇರುತ್ತೆ. ಅದ್ರಲ್ಲಿ ನಮಗೂ ಅಷ್ಟೇ ತುಂಬಾ ಇಷ್ಟ ನಮ್ಮೂರ್ ಹಬ್ಬ ಅಂದ್ರೆ. ಇನ್ನೇನ್ ಹೇಳೋದು, ಹಿರಿಸವೆ ಅಂತ ಹಾಸನ್ಗೆ ಹೋಗೋ ರೂಟಲ್ಲಿ ನಮ್ಮೂರ್ ಇರೋದು. ಕೇಳಿರ್ತೀರ ಎಲ್ಲಾರು. ಊರ್ ಬಗ್ಗೆನೂ ಹೇಳ್ತೀನಿ, ಸದ್ಯಕ್ಕೆ ಹಬ್ಬದ ಬಗ್ಗೆ ಹೇಳ್ತೀನಿ. ಓಕೆ, ಲೈಕ್ ಇವಾಗ ಸದ್ಯಕ್ಕೆ ಏನಿಲ್ಲ, ಎಲ್ಲ ಬಂದು ರೆಸ್ಟ್ ಮಾಡ್ತಾ ಇದೀವಿ, ಕುತ್ಕೊಂಡಿದೀವಿ. ಎಲ್ಲ ನಮ್ಮ ಅಜ್ಜಿ ಅಂದ್ರೆ ಅಮ್ಮವ್ರ ಊರಿದು. ಅಮ್ಮವ್ರ ಅಮ್ಮ ಅಂದ್ರೆ ನಮ್ಮ ಅವ್ವ, ನಮ್ ತಾತ, ನಮ್ ದೊಡ್ಡಪ್ಪ ಎಲ್ಲ ಇದ್ದಾರೆ. ನಾನು, ನಮ್ಮಮ್ಮ, ನಮ್ ತಂಗಿ, ನನ್ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಇವಾಗ ಸಂಜೆ ಜಾಗರಣೆ ಇರುತ್ತೆ, ರಂಗ ಕುಣಿತಾರೆ. ಅಲ್ಲಿ ಹೋಗಿ ತೋರಿಸ್ತೀನಿ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ, ನೀವೇ ನೋಡ್ಬೋದು. ಲೈಟಿಂಗ್ಸ್ ಎಲ್ಲ ಹಾಕಿ ಫುಲ್ಲು ಚೆನ್ನಾಗಿ ರೆಡಿ ಮಾಡ್ಬಿಟ್ಟಿದ್ದಾರೆ. ಇನ್ನ ತುಂಬಾ ಇದೆ, ಊರೊಳಗಡೆ ಎಲ್ಲ ಹೋದ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾನು ತೋರಿಸ್ತೀನಿ. ಸೊ ಬನ್ನಿ ಗೈಸ್, ನೋಡೋಣ. ಸೊ ಇವ್ರು ನಮ್ಮ ಅಮ್ಮ ಅವ್ರ ಅಪ್ಪ, ನಮ್ ತಾತ ಮಂಜಪ್ಪ ಅಂತ. ತಾತ ಇನ್ನೊಂದ್ ಹೆಸರು ಏನ್ ತಾತ ನಿಮ್ದು? ಕೆಂಪೇಗೌಡ ಅಂತ ಅಂತೆ. ಸೊ ಇವ್ರ ಹತ್ರ ಇವ್ರು ಎಷ್ಟು ವರ್ಷದಿಂದ ಹಬ್ಬ ನೋಡ್ತಾ ಇದಾರೆ ಅಂತೆಲ್ಲ ಕೇಳೋಣ. ಎಷ್ಟು ವರ್ಷದಿಂದ ಹಬ್ಬ ನೋಡ್ತಾ ಇದ್ದೀರಾ? 60 ವರ್ಷದಿಂದ ನೋಡ್ತಾ ಇದ್ದೀನಿ. 60 ವರ್ಷದಿಂದನೂ ಅವ್ರು ಹಬ್ಬ ನೋಡ್ಕೊಂಡೇ ಬಂದಿದ್ದಾರೆ. ಪ್ರತಿ ವರ್ಷ ನೀವು ಮಾಡ್ತೀರಾ ಹಬ್ಬನ? ಪ್ರತಿ ವರ್ಷ 60 ವರ್ಷದಿಂದನೂ ಮಾಡ್ತಾ ಇದ್ದೀರಾ? ನಮ್ಮ ಅವನ ಕಾಲದಿಂದ 100 ವರ್ಷದಿಂದ ಮಾಡ್ತಿದ್ರೆ, ಈಗ 60 ನಿಮ್ಮ ಅಮ್ಮ ಬಂದ್ಮೇಲೆ ಮಾಡ್ತಾ ಇದ್ವಿ. ನಮ್ದ್ರಲ್ಲಿ ಬೇರೆ ಲೈಕ್ ನಮ್ದು ಫುಲ್ ಡಿಫ್ರೆಂಟ್ ಹಬ್ಬ. ನಮ್ದ್ರಲ್ಲಿ ಆರತಿ ಆಗ್ಲಿ, ಕೊಂಡ ಹೊಡೋದಾಗ್ಲಿ ಅವೆಲ್ಲ ಇರಲ್ಲ. ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಏನೇನಿರುತ್ತೆ ತಾತ? ಮಡೆ, ರಂಗ ಅಷ್ಟೇ. ರಂಗ, ಮಡೆ ಮತ್ತೆ ತೇರು ಇರುತ್ತೆ. ಇವತ್ ನೈಟ್ ಎಲ್ಲ ಜಾಗಾರ, ರಂಗ ಕುಣಿಯೋದು. ಇವತ್ ನೈಟ್ ಎಲ್ಲ ರಂಗ ಕುಣಿತಾರೆ, ಜಾಗರಣೆ ಮಾಡ್ತಾರೆ. ತಾತ ನೀವು ರಂಗ ಕುಣಿತಿದ್ರಾ? ರಂಗ ನಂದೇ
ಚೂರು ಆಗ ರಂಗ ಕುಣಿದಕ್ಕ ನಾನೇ ಅಷ್ಟು ಜೋರ ಕುಣಿದೆ. ಎಷ್ಟು ವರ್ಷದಿಂದ ಕುಣಿದಿದ್ದೀರಾ? 50 ವರ್ಷದಿಂದ ಕುಣಿದಿದ್ದೀನಿ. ಸೊ 50 years ಇಂದ ರಂಗ ಕುಣಿತಿದಾರೆ ಅಂದ್ರೆ ರಂಗ ಕುಣಿಯೋದು ಏನು ಅಂದ್ರೆ ನೀವ್ ಯಾರು ನೋಡಿರಲ್ಲ. ನಾನು ಆಮೇಲೆ ತೋರಿಸ್ತೀನಿ. ಎಷ್ಟ್ ಗಂಟೆಯಿಂದ ಸ್ಟಾರ್ಟ್ ಆಯ್ತಾ ತಾತ? ಅವು 10 ಗಂಟೆ 10 ಗಂಟೆಯಿಂದ ಗಡುವೆ ಇವತ್ತ ಬೆಳಗಿನ ಜಾವ ತನಕ ಕುಣಿತಾರದ್ದೆ 10 ಗಂಟೆಯಿಂದ. ಸೊ ಎಲ್ಲಾ ಚೆನ್ನಾಗಿರುತ್ತೆ, ನೋಡೋಣ ಬನ್ನಿ. ತಾತ ಡೂ ಸಬ್ಸ್ಕ್ರೈಬ್ ಬನ್ನಿ ತಾತ. ಡೂ ಸಬ್ಸ್ಕ್ರೈಬ್ ಬಲ್ಲಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ಇವಾಗ ಹಬ್ಬ, ಇವಾಗ ಹೋಗ್ತೀವಿ ರಂಗ ಕುಣಿಯೋದ ಹತ್ರ. ಇವಾಗ 10 o'clock ಅಂತ. ಇವಾಗ ಸದ್ಯಕ್ಕೆ 7:30 8 ಇರ್ಬೇಕು. ಊಟ ಎಲ್ಲ ತಿನ್ಕೊಂಡಿ ಆಮೇಲೆ ಹೋಗ್ತೀವಿ. ಇವಳೊಬ್ಳು ಊರಿಗೆ ಬಂದ್ರೆ ಓಡಾಡ್ತಾನೆ ಇರ್ತಾಳೆ. ಎಲ್ಲಾರು ನೋಡಿ ಇಲ್ಲಿ ಒಂದೊಂದ್ ಕಡೆ ಒಂದೊಂದ್ ದಿಕ್ಕಲ್ಲಿ ಇರ್ತಾರೆ ಎಲ್ಲಾರುನು. ಸೊ ಅಲ್ಲಿ 10 o'clock 10:30 ಹಂಗ್ ಹೋಗ್ತೀವಿ. ಹೆಂಗಿರುತ್ತೆ ಏನೇನು ಅಂತ ಇನ್ನೊಂದ್ ಸ್ವಲ್ಪ ಜನ ಮಾತಾಡ್ಸೋಣ ನಮ್ಮ ಊರ್ನಾದ್ರೆ ಆಮೇಲೆ. ಸೊ ನೋಡೋಣ ಬನ್ನಿ ಗೈಸ್ ಹೆಂಗಿರುತ್ತೆ ಏನು ಅಂತ. ಸೊ ಇವಾಗ ಊರೊಳಗಡೆ ಹೋಗ್ತಾ ಇದೀವಿ ನಡ್ಕೊಂಡು, ನಾನು ನನ್ನ ತಮ್ಮ. ಸ್ಲಿಪ್ಪರ್ ಹಾಕೊಂಡು ಹೋಗಂಗಿಲ್ಲ, ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಊರೊಳಗಡೆ. ಇವಾಗ ದೇವರು ಮೆರವಣಿಗೆಗೆ ಬರುತ್ತೆ. ನಮ್ಮ ದೊಡ್ಡಪ್ಪ ನಮ್ಮ ತಂಗಿಯವರೆಲ್ಲ ಹೋಗಿದ್ದಾರೆ, ನಾವು ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಕ್ರಾಸ್ ಫುಲ್ ಮುಂದೆ ಬಂದ್ಬಿಟ್ಟಿದ್ದೀರಾ. ಜನ ಇದ್ರು ಅಂತ ವಿಡಿಯೋ ಮಾಡಿಲ್ಲ. ರಂಗೋಲಿ ಎಲ್ಲ ಹಾಕಿದ್ದಾರೆ, ಲೈನಕ್ಕೂ ಹಾಕ್ತಾ ಇದ್ದಾರೆ ದೇವ್ರು ಬರುತ್ತೆ ಅಂತ. ನೋಡಿ ನಾನು ಅವಾಗಲೂ ಉಯ್ಯಾಲೆ ಕಂಬ ತೋರ್ಸೋಕ್ಕಾಗಲ್ಲ. ಇದೇ ಉಯ್ಯಾಲೆ ಕಂಬ. ನಾಳೆ ಇಲ್ಲೇ ದೇವ್ರದೆಲ್ಲ ಇರುತ್ತೆ. ಇದು ತೇರು ನೋಡಿ. $149 ಅಷ್ಟೇ ಆಗುತ್ತೆ. ದೇವ್ರನ್ನ ಎಲ್ಲ ಇವಾಗ ರೆಡಿ ಮಾಡಿ ತೇರ್ ಮೇಲೆ ಕೂರ್ಸೋದು, ಚಿಕ್ಕ ತೇರ್ ಮೇಲೆ ಉತ್ಸವ ಮಾಡೋಕ್ಕೆ. ಆಮೇಲೆ ಪಟಾಕಿ ಎಲ್ಲ ಹೊಡೆದ್ರು, ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇವಾಗ ಅವರೇ ಹೇಳ್ಬಿಟ್ರು ಎಲ್ಲ ಮುಗಿಸಿ ನಾನು ಎಲ್ಲ ರಂಗ ಬಾಲೆಲ್ಲೂ ನಾವು ನಡ್ಕೊಂಡು ಹೋಗೋಣ ಬಾ. ಆಮೇಲೆ ದೇವರು ಉತ್ಸವ ಹೊರಡ್ತು. ಫುಲ್ ಮಲ್ಲಿಗೆಯಿಂದನೇ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ದೇವ್ರ ಹತ್ರ ಒಂಚೂರು ಬೇಡ್ಕೊಂಡೆ. ಸೊ ಇವಾಗ ರಂಗ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ. ನೋಡಿ ಇದೇ ರಂಗದ ಕುಣಿತ ಅಂದರೆ ನಾನು ಅವಾಗಲೇ ಹೇಳ್ತಿದ್ದೆ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ಚೆನ್ನಾಗಿದೆ ನೋಡೋಕ್ಕೆ. ಹುಡುಗಿರು ಯಾರು ಡಾನ್ಸ್ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಈ ನಡುವೆ ಹುಡುಗಿರು ಕೂಡ ಮಾಡ್ತಾರೆ, ಬಟ್ ನಾವು ಮಾಡೋಕ್ಕಾಗಲ್ಲ. ಆಮೇಲೆ ನಮ್ಮೂರವ್ರು ರಂಗ ಕುಣಿದ್ರು, ಬೇರೆ ಊರವರು ಬಂದು ನಮ್ಮೂರಲ್ಲಿ ರಂಗ ಕುಣಿದ್ಬಿಟ್ಟು ಹೋದ್ರು. ಆಮೇಲೆಲ್ಲ ಮಲ್ಕೊಂಡಿದ್ದಾರೆ ಅಂತ ನೀರು ಹಾಕ್ತಿದ್ರು. ಆಮೇಲೆ ನಾಟಕ ಕೂಡ ಮಾಡಿದ್ರು. ಆ ನಾಟಕ ಒಂದು ತುಂಬಾ ಫನ್ನಿಯಾಗಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇವಾಗ ಮುಗೀತು, ಅದಕ್ಕೆ ಇವಾಗ ಸದ್ಯಕ್ಕೆ ಎದ್ದು ಹೋಗ್ತಾ ಇದ್ದೀವಿ ಎಲ್ಲರೂ. ಹೋಗ್ತಾ ಇದ್ದೀವಿ, ನಿದ್ದೆ ಬರ್ತಿದೆ ತುಂಬಾನೇ.
ಸೊ ಎಲ್ಲ ಜಾಗರಣೆ ಇರಬೇಕಿತ್ತಲ್ಲ, ಸೊ ಅದು ಇದು ಮಾಡಿಕೊಂಡು ಎಲ್ಲರನ್ನೂ ನಗಿಸ್ಕೊಂಡು ತುಂಬಾ ಚೆನ್ನಾಗಿತ್ತು. ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು ಆ ನಾಟಕನ, ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಇದನ್ನ ನೋಡ್ಕೊಂಡು ಬರ್ತಾ ಮನೆಗೆ ಆಲ್ಮೋಸ್ಟ್ 1 o'clock ಆಗಿತ್ತು. ಎಲ್ಲ ಟಯರ್ಡ್, ನಿದ್ದೆ ಮಾಡಿಬಿಟ್ವಿ. ಇದನ್ನ ನೋಡ್ಕೊಂಡು ಬರ್ತಾ ನಾನು ಡೇನ ಎಂಡ್ ಮಾಡಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.